ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಸೈನ್ಯ ಎಷ್ಟು ದೊಡ್ಡದಿದೆ ಅನ್ನೋದು ಮುಖ್ಯ ಅಲ್ಲ, ಸೈನ್ಯದಲ್ಲಿ ಎಂಥೆಂಥ ಸೇನಾನಿಗಳಿದ್ದಾರೆ ಅನ್ನೋದು ಇಂಪಾರ್ಟೆಂಟ್. ಸೇನೆಯನ್ನು ತಯಾರು ಮಾಡಿ ತಾಲೀಮು ಕೊಡೋದ್ರಲ್ಲಿ BJP ಎಕ್ಸ್ಪರ್ಟ್ ಅಂತಲೇ ಹೇಳಬೇಕು. ಮೋದಿಯವರು ಬಂದ ನಂತರ ಪಕ್ಷವನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಹಾಗೂ ಸಂಘಟನೆ ಇವೆರಡರ ಬಗ್ಗೆ ಮಾತಾಡ್ತೀನಿ. ಈ ಎರಡೂ ಕಡೆಯಲ್ಲೂ ಕೂಡ ಬದಲಾವಣೆ ಆಗ್ತಾ ಇದೆ. ಈ ಬದಲಾವಣೆಗೆ ಕಾರಣ ಕೂಡ ಇದೆ. ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ ಸದ್ಯ BJPಯ ಸಂಘಟನೆ ಇಡೀ ದೇಶದಲ್ಲಿ ಅಷ್ಟೊಂದು ಪರಿಣಾಮಕಾರಿಯಾಗಿ ಕಾಣಿಸ್ತಾ ಇಲ್ಲ. ಅಂದರೆ ಪ್ರಧಾನಮಂತ್ರಿಗಳ ಮೊದಲನೇ ಅಧಿಕಾರಾವಧಿ ಮತ್ತು ಎರಡನೇ ಅಧಿಕಾರಾವಧಿಯಲ್ಲಿ BJPಯ ಸಂಘಟನೆ ತುಂಬ ಬಲಿಷ್ಠವಾಗಿತ್ತು. ಆದರೆ ಮೂರನೇ ಅಧಿಕಾರಾವಧಿಯಲ್ಲಿ ಅಷ್ಟೊಂದು ಪ್ರಭಾವ ಬೀರಲಿಲ್ಲ. ಈ ಬಾರಿಯ ಲೋಕಸಭಾ ಚುನಾವಣಾ ರಿಸಲ್ಟ್ ನೋಡಿದರೆ ಅರ್ಥ ಆಗತ್ತೆ. ಹೀಗಾಗಿ ಈಗ ಸಂಘಟನೆಯಲ್ಲಿ ಬದಲಾವಣೆ ಆಗುತ್ತೆ ಅಂದರೆ ಬರೀ ಕೇಂದ್ರದಲ್ಲಿ ಅಲ್ಲ, ರಾಜ್ಯ ಮಟ್ಟದಲ್ಲಿಯೂ ಕೂಡ ಬದಲಾವಣೆ ಆಗತ್ತೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಈ ಇಡೀ ಬದಲಾವಣೆಯನ್ನು ಲೀಡ್ ಮಾಡ್ತಾ ಇದ್ದಾರೆ. ಅವರ ಆ್ಯಕ್ಷನ್ನಿಂದ ಭಾರತೀಯ ಜನತಾ ಪಾರ್ಟಿಯ ಒಳಗೆ ಕೋಲಾಹಲವೇ ಎದ್ದಿದೆ. ಯಾಕಂದರೆ ಯಾವಾಗ ಯಾರನ್ನ ಅಧಿಕಾರದಿಂದ ತೆಗಿತಾರೋ, ಯಾರನ್ನ ಬದಲಾಯಿಸ್ತಾರೋ ಗೊತ್ತಾಗ್ತಾ ಇಲ್ಲ. ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಹಾಗೂ ಅಮಿತ್ ಶಾ ರಾಷ್ಟ್ರಪತಿಗಳನ್ನು ಭೇಟಿ ಮಾಡ್ಕೊಂಡು ಬರ್ತಾರೆ. ಅದು ಕೂಡ ಇಬ್ಬರು ಒಂದೇ ದಿನ. ತುಂಬ ಜನ 5ನೇ ತಾರೀಕು ಮೋದಿ ಸರ್ಕಾರ ದೊಡ್ಡ ನಿರ್ಧಾರ ತೆಗೆದುಕೊಳ್ಬಹುದು ಅಂತ ಪ್ರೆಡಿಕ್ಟ್ ಮಾಡಿದ್ರು. ಯಾಕಂದರೆ ಇದೇ ಆಗಸ್ಟ್ 5ಕ್ಕೆ ರಾಮ ಮಂದಿರಕ್ಕೆ ಅಡಿಪಾಯ ಹಾಕಿದ್ದು, ಇದೇ ಆಗಸ್ಟ್ 5ಕ್ಕೆ ಆರ್ಟಿಕಲ್ 370 ತೆಗೆದು ಹಾಕಿದ್ದು. ಹೀಗಾಗಿ ಈ ಸಲ ಅಂಥದ್ದೇನಾದರೂ ಇರಬಹುದಾ ಅಂತ ಕುತೂಹಲ ಇತ್ತು. ಆದರೆ ಆಗಸ್ಟ್ 5ನೇ ತಾರೀಕು ಕಳೆದಿದೆ, ಏನೂ ನಡೆದಿಲ್ಲ. ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಸಮಯದಲ್ಲಿ BJPಯಲ್ಲಿ ಒಂದು ಸತ್ಯ ಇದೆ. ಏನಂದರೆ ಒಳಗೆ ಏನು ನಿರ್ಧಾರ ಆಗಿರುತ್ತೆ ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ವಿಷಯಗಳು ಕೂಡ ಲೀಕ್ ಕೂಡ ಆಗೋದಿಲ್ಲ. ಸಮಯ ಸಂದರ್ಭ ನೋಡಿ ಕೇವಲ ಅಂದಾಜು ಮಾಡಬಹುದು ಅಷ್ಟೇ. BJPಯಲ್ಲಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಯಾಕೋ ತುಂಬ ಡಿಲೇ ಆಗ್ತಾ ಇದೆ. BJP ಹಾಗೂ RSS ನಡುವೆ ಏನೋ ಸರಿ ಇಲ್ಲ ಅನ್ನೋ ಸುದ್ದಿ ಕೂಡ ಬರ್ತಾ ಇತ್ತು. ಅದ್ಯಾವುದು ಸತ್ಯ ಅಲ್ಲ. ಈಗ ಈ ಇಬ್ಬರ ಕೋಆರ್ಡಿನೇಷನ್ನಿಂದನೇ ಪಕ್ಷದ ರಾಷ್ಟ್ರಾಧ್ಯಕ್ಷರು ಯಾರು ಅನ್ನೋ ನಿರ್ಧಾರ ಮಾಡಲಾಗ್ತಿದೆ. ಹೆಸರನ್ನು ಆಲ್ಮೋಸ್ಟ್ ಫೈನಲ್ ಕೂಡ ಮಾಡಲಾಗಿದೆ. ಆದರೆ ಇದರ ಮಧ್ಯೆ ಉಪರಾಷ್ಟ್ರಪತಿ ಚುನಾವಣೆ ಬಂದಿರೋದ್ರಿಂದ ಅದು ಹಾಗೆಯೇ ಉಳ್ಕೊಂಡಿದೆ. ಧನಕರ್ ರಾಜೀನಾಮೆಯ ನಂತರ ಈಗ BJPಗೆ ಉಪರಾಷ್ಟ್ರಪತಿಯ ಆಯ್ಕೆಗೆ ತುಂಬ ಯೋಚನೆ ಮಾಡಬೇಕು. ಎಂಥವರನ್ನ ಈಗ ಆಯ್ಕೆ ಮಾಡಬೇಕು ಅಂದರೆ ಅವರು RSS ಬ್ಯಾಕ್ಗ್ರೌಂಡ್ನಿಂದನೇ ಬಂದಿರಬೇಕು, ಇಲ್ವಾ NDA ಮಿತ್ರ ಪಕ್ಷದವರಾಗಿರಬೇಕು. BJPಯವರು ಆಯ್ಕೆ ಮಾಡಿದರೆ ಸಾಧಾರಣ RSS ಬ್ಯಾಕ್ಗ್ರೌಂಡ್ನಲ್ಲಿದ್ದವರನ್ನೇ ಆಯ್ಕೆ ಮಾಡ್ತಾರೆ. ಯಾಕಂದರೆ ಒಂದು ಮಾತಿದೆ, ಬಿಸಿ ಹಾಲಿನಿಂದ ಬಾಯಿ ಸುಟ್ಕೊಂಡವರು ಮೊಸರನ್ನು ಉಫ್ ಮಾಡಿಕೊಂಡು ಕುಡಿತಾರೆ ಅಂತ. ಹಾಗೆ BJPಯವರು ಕೂಡ ಉಪರಾಷ್ಟ್ರಪತಿಗಳನ್ನು ಈಗ ಅಳೆದೂ ತೂಗಿ ಆಯ್ಕೆ ಮಾಡಬೇಕು. ಅಫ್ಕೋರ್ಸ್ ಮಾಡೇ ಮಾಡ್ತಾರೆ. ಇದರ ಮಧ್ಯೆ ಇನ್ನೊಂದು ನ್ಯೂಸ್ ಕೂಡ ಬಂದಿದೆ. ವಸುಂಧರಾ ರಾಜೆ 2 ಸಲ ದೆಹಲಿಗೆ ಹೋಗಿದ್ದಾರೆ. ಅಲ್ಲಿ ಪ್ರಧಾನಿ ಮೋದಿಯವರನ್ನು ಭೇಟಿ ಮಾಡಿದ್ದಾರೆ ಅಂತ. ಮೋದಿಜಿಯವರನ್ನು ಅಷ್ಟೇ ಅಲ್ಲದೆ JP ನಡ್ಡಾ ಹಾಗೂ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ. ಇದರ ಬಗ್ಗೆ ಈಗ ಚರ್ಚೆ ನಡೀತಾ ಇದೆ. ಇನ್ನು ರಾಜಸ್ಥಾನದಲ್ಲಿ CM ಬದಲಾವಣೆ ಆಗುತ್ತಾ ಅಂತ. ಭಜನ್ ಲಾಲ್ ಶರ್ಮಾ ಅವರಿಂದ ಅಂದುಕೊಂಡ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇಲ್ಲ. BJP ಹೈಕಮಾಂಡ್ಗೆ ತೃಪ್ತಿನೂ ತಂದಿಲ್ಲ. ಸೊ CM ಬದಲಾವಣೆ ಮಾಡುವ ನಿರೀಕ್ಷೆ ಇದೆ. ಹಿರಿಯ ನಾಯಕರು ಕಿರಿಯ ನಾಯಕರ ಮಾತು ಕೇಳ್ತಾ ಇಲ್ಲ. ಹೀಗಾಗಿ ಸಂಘದ ಬ್ಯಾಕ್ಗ್ರೌಂಡ್ ಇರೋರನ್ನ ಸಚಿವರಾಗಿ ಮಾಡಿ ಮುಖ್ಯಮಂತ್ರಿಯನ್ನ ರಕ್ಷಿಸುವ ಚಾನ್ಸಸ್ ಕೂಡ ಇದೆ. ಈಗ ವಸುಂಧರಾ ರಾಜೆ ಅವರು ಈ ಭೇಟಿಯಿಂದ ಅವರ ಮಗನ ರಾಜಕೀಯ ಕೆರಿಯರ್ ಕೂಡ ಸೆಟ್ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇನ್ನೊಂದು ವಿಷಯ ಏನಂದರೆ, ಜಗದೀಪ್ ಧನಕರ್ ಅವರನ್ನು ಉಪರಾಷ್ಟ್ರಪತಿ ಮಾಡುವಾಗ ವಿರೋಧ ಮಾಡಿದ್ದು ಅಂದರೆ ಇದೇ ವಸುಂಧರಾ ರಾಜೆ. ಆವಾಗ ವಸುಂಧರಾ ರಾಜೆ ಹಾಗೂ BJP ನಡುವೆ ಸಂಬಂಧ ಸ್ವಲ್ಪ ಹಾಳಾಗಿತ್ತು. ಹೀಗಾಗಿ ಅವರ ಅಭಿಪ್ರಾಯಕ್ಕೆ ಮಣೆ ಹಾಕಿರಲಿಲ್ಲ. ಈಗ ಧನಕರ್ ರಾಜೀನಾಮೆ ನಂತರ ವಸುಂಧರಾ ರಾಜೆ ಅವರನ್ನು ಅವರ ಹತ್ರನೇ ಕರೆಸ್ಕೊಂಡಿದ್ದಾರೆ. ಅವರ ಅಭಿಪ್ರಾಯವನ್ನು ಕೂಡ ತೆಗೆದುಕೊಳ್ತಾ ಇದ್ದಾರೆ. ಧನಕರ್ ರಾಜೀನಾಮೆಯಿಂದ ವಸುಂಧರಾ ರಾಜೆ ಅವರ ಪೊಲಿಟಿಕಲ್ ಅನಲೈಸ್ ಕೂಡ ಸರಿಯಾಗಿದೆ. ಜೊತೆಗೆ ಕ್ಯಾಬಿನೆಟ್ನಲ್ಲೂ ಒಂದಷ್ಟು ಬದಲಾವಣೆ ಗ್ಯಾರಂಟಿ. ಯಾಕಂದರೆ ಒಂದಷ್ಟು ಮಂತ್ರಿಗಳ ಪರ್ಫಾರ್ಮೆನ್ಸಿಂದ ಮೋದಿಜಿಗೆ ಖುಷಿಯಾಗಿಲ್ಲ. ಇನ್ನು ಇಬ್ಬರು ಯುವ ನಾಯಕರಿಗೆ ಒಳ್ಳೆಯ ಸ್ಥಾನ ಸಿಗಬಹುದು.
ಒಂದು ಅನುರಾಗ್ ಠಾಕೂರ್, ಇನ್ನೊಬ್ಬರು ಅಣ್ಣಾಮಲೈ. ಒಬ್ಬರಿಗೆ ಸರ್ಕಾರದಲ್ಲಿ ಸ್ಥಾನ ಸಿಕ್ಕಿದ್ರೆ ಇನ್ನೊಬ್ಬರಿಗೆ ಸಂಘಟನೆಯಲ್ಲಿ ಸ್ಥಾನ ಸಿಗೋದು ಕನ್ಫರ್ಮ್. ಇದರ ಮಧ್ಯೆ ತೇಜಸ್ವಿ ಸೂರ್ಯ ಬಗ್ಗೆ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ. ಈ ರೀತಿಯ ಒಂದು ಹೊಸ ಜನರೇಷನ್ ಅನ್ನ ರೆಡಿ ಮಾಡುವ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ಅದಕ್ಕೆ ಯಾರು ಕೆಪೇಬಲ್ ಅನ್ನೋದನ್ನ ಟೆಸ್ಟ್ ಮಾಡ್ತಾ ಇದೆ. ಪ್ರಧಾನಿ ಮೋದಿ ಅವರ ಟೈಮ್ನಲ್ಲಿ ಈ ತರಹ ತುಂಬಾ ಮಾಡಿದ್ದಾರೆ. ಹೊಸ ಮುಖ್ಯಮಂತ್ರಿಗಳನ್ನ ತಂದಿದ್ದಾರೆ. ಅವರೆಲ್ಲ ಒಳ್ಳೆ ಕೆಲಸ ಮಾಡಿ ಸಕ್ಸಸ್ ಕೂಡ ಆಗಿದ್ದಾರೆ. ದೇವೇಂದ್ರ ಫಡ್ನವೀಸ್, ಪುಷ್ಕರ್ ಸಿಂಗ್ ಧಾಮಿ, ಯೋಗಿ ಆದಿತ್ಯನಾಥ್, ಮೋಹನ್ ಯಾದವ್ ಇವರೆಲ್ಲರೂ ಹೌದು. ಇದೇ ರೀತಿ ಇನ್ನೂ ಹೊಸ ನಾಯಕರ ಹುಡುಕಾಟದಲ್ಲಿದ್ದಾರೆ. ಇನ್ನೊಂದು ಕಡೆ ವಯಸ್ಸಾದ ಸಚಿವರನ್ನ ತೆಗೆದು ಹಾಕುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಇದೇ ಚರ್ಚೆಗಳು ಈಗ ಪಕ್ಷದಲ್ಲಿ ನಡೀತಾ ಇದೆ. ನೋಡೋಣ ಏನೆಲ್ಲ ಬದಲಾವಣೆ ಆಗಬಹುದು ಮುಂದೆ ಅಂತ, ರಾಜ್ಯ ಬಿಜೆಪಿಯಲ್ಲಿ ಏನೇನು ಆಗಬಹುದು ಅಂತ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.